ಹಾಯ್ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಅಕಾಲ ಮರಣದಿಂದ ಪಾರಾಗೋಕೆ ಒಂದು ಉಪಾಯವನ್ನು ಹೇಳಲಿದ್ದೀನಿ. ರುದ್ರಾಕ್ಷಿಯನ್ನು ಶಿವನ ಅಂಶ ಅಂತಾನೆ ಪರಿಗಣಿಸ್ತೀವಿ. ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ವ್ಯಕ್ತಿಯು ಶಾಂತಿ, ಸಂಪತ್ತು, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ತಾನೆ. ರುದ್ರಾಕ್ಷಿಗಳಲ್ಲಿ ಪಂಚಮುಖಿ ರುದ್ರಾಕ್ಷಿಯೂ ಕೂಡ ಒಂದು. ಪಂಚಮುಖಿ ರುದ್ರಾಕ್ಷಿಯ ಪ್ರಯೋಜನ ಏನು? ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು ಯಾಕೆ? ಪಂಚಮುಖಿ ರುದ್ರಾಕ್ಷಿಯನ್ನ ಯಾವ ರೀತಿ ಧರಿಸಬೇಕು? ಜನರು ಪಂಚಮುಖಿ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ? ಈ ಎಲ್ಲ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಪಂಚಮುಖಿ ರುದ್ರಾಕ್ಷಿಯನ್ನ ಶಿವನ ರೂಪ ಅಂತಾನೆ ಹೇಳಲಾಗುತ್ತೆ. ಪಂಚಮುಖಿ ರುದ್ರಾಕ್ಷಿ ಶಿವನ 5 ರೂಪಗಳನ್ನು ಪ್ರತಿನಿಧಿಸುತ್ತೆ. ಆ ಶಿವನ ಪಂಚರೂಪಗಳೆಂದರೆ ಈಶ್ವರ, ತತ್ಪುರುಷ, ಅಘೋರ, ವಾಮದೇವ ಮತ್ತು ಸದ್ಯೋಜಾತ ಅಂತ ಹೇಳಲಾಗುತ್ತೆ. ಪಂಚಮುಖಿ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸಬಹುದು, ಅಪಾರವಾದ ಧ್ಯಾನದ ಶಕ್ತಿಯನ್ನ ಪಡೆದುಕೊಳ್ಬಹುದು. ಜೊತೆಗೆ ಈ ಪಂಚಮುಖಿ ರುದ್ರಾಕ್ಷಿಯನ್ನ ಯಾವ ವ್ಯಕ್ತಿ ಧರಿಸ್ತಾನೋ ಆ ವ್ಯಕ್ತಿ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಹಲವಾರು ಪ್ರಯೋಜನಗಳನ್ನ ಪಡೆದುಕೊಳ್ತಾನೆ ಅನ್ನೋ ನಂಬಿಕೆ ಇದೆ. ಪಂಚಮುಖಿ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಜನರು ಪರಶಿವನ ಆಶೀರ್ವಾದವನ್ನ ಪಡಿತಾರೆ ಅನ್ನೋದು ಕೂಡ ಒಂದು ನಂಬಿಕೆ. ಪಂಚಮುಖಿ ರುದ್ರಾಕ್ಷಿಯನ್ನ ಧರಿಸಿದ ವ್ಯಕ್ತಿಯ ಜೀವನದಲ್ಲಿ ಶಿವನ ಕೃಪೆ ಇರುತ್ತೆ. ಆತನಿಗೆ ಶಾಂತಿ, ಸಮೃದ್ಧಿ, ಯಶಸ್ಸು, ಸಂಪತ್ತು ಎಲ್ಲವನ್ನ ಪರಮೇಶ್ವರ ನೀಡ್ತಾನೆ ಎನ್ನುವ ನಂಬಿಕೆ ಇದೆ. ಇನ್ನು ಗೆಳೆಯರೇ, ರುದ್ರಾಕ್ಷಿಯನ್ನ ಧರಿಸುವಾಗ ಒಂದು ನಿಯಮ ಇದೆ. ಈ ನಿಯಮವನ್ನು ತಪ್ಪದೆ ಎಲ್ಲರೂ ಪಾಲಿಸಲೇಬೇಕು. ವಿಧಿವಿಧಾನಗಳ ಪ್ರಕಾರ ರುದ್ರಾಕ್ಷಿಯನ್ನು ಧರಿಸಬೇಕು ಅಂತ ಹೇಳಲಾಗಿದೆ. ಮಹಿಳೆಯರಾಗಿರಬಹುದು ಅಥವಾ ಪುರುಷನಾಗಿರಬಹುದು, ಲೈಂಗಿಕ ಸಂಭೋಗವನ್ನು ಮಾಡುವಂತಹ ಸಮಯದಲ್ಲಿ ರುದ್ರಾಕ್ಷಿಯನ್ನು ತೆಗೆದು ಪಕ್ಕದಲ್ಲಿಡಿ. ಜೊತೆಗೆ ಮಹಿಳೆಯರು ರುದ್ರಾಕ್ಷಿಯನ್ನು ಧರಿಸಲು ಬಯಸಿದರೆ ಮುಟ್ಟಿನ ಸಮಯದಲ್ಲಿ ಅಥವಾ ಋತುಸ್ರಾವವಾಗುವ ಸಮಯದಲ್ಲಿ ರುದ್ರಾಕ್ಷಿಯನ್ನು ಹಾಕೋಬೇಡಿ. ಜೊತೆಗೆ ಇದನ್ನು ಧರಿಸುವಾಗ ಶುದ್ಧತೆಯ ಬಗ್ಗೆ ಗಮನವಿರಬೇಕು. ರುದ್ರಾಕ್ಷಿಯನ್ನ ಸ್ವಚ್ಛವಾಗಿಟ್ಕೊಳ್ಬೇಕು. ರುದ್ರಾಕ್ಷಿ ಮಣಿಯ ರಂಧ್ರಗಳಲ್ಲಿ ಧೂಳು, ಕೊಳಕು, ಕಲೆಗಳು ಇವೆಲ್ಲ ಸಂಗ್ರಹವಾಗದಂತೆ ನೋಡ್ಕೋಬೇಕು. ಮಹಿಳೆಯರು ಕೂಡ ಪಂಚಮುಖಿ ರುದ್ರಾಕ್ಷಿಯನ್ನ ಧರಿಸಬೇಕಾ? ಈ ರೀತಿಯ ಒಂದು ಪ್ರಶ್ನೆ ಅನೇಕರಲ್ಲಿ ಮೂಡುತ್ತೆ. ಹೌದು, ಪಂಚಮುಖಿ ರುದ್ರಾಕ್ಷಿಯನ್ನ ಹೆಣ್ಣು ಮಕ್ಕಳು ಕೂಡ ಧರಿಸಬಹುದು. ಯಾಕಂದರೆ ರುದ್ರಾಕ್ಷಿಯು ಶಿವನ ಕಣ್ಣೀರಿನಿಂದ ಸೃಷ್ಟಿಯಾದಂತಹ ಪವಿತ್ರ ಮಣಿಯಾಗಿದೆ. ಈ ಪವಿತ್ರ ರುದ್ರಾಕ್ಷಿ ಮಣಿಯನ್ನು ಜನರು ಯಾವುದೇ ಲಿಂಗ ಭೇದವಿಲ್ಲದೆ, ಜಾತಿ ಧರ್ಮಗಳ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ ಎಲ್ಲರೂ ಧರಿಸಬಹುದಾಗಿದೆ. ಆದರೆ ಯಾವತ್ತಿಗೂ ನಾವು ರುದ್ರಾಕ್ಷಿಯನ್ನು ಕೊಳಕು ಕೈಗಳಿಂದ ಮುಟ್ಟಬಾರದು. ಯಾವಾಗಲೂ ಸ್ವಚ್ಛವಾಗಿ ಇಡಬೇಕು. ರುದ್ರಾಕ್ಷಿ ಧರಿಸುವಾಗ ಮಾಂಸಾಹಾರ ಸೇವನೆ, ಮದ್ಯಪಾನ, ಧೂಮಪಾನ ಇಂಥ ಕೆಟ್ಟ ಅಭ್ಯಾಸಗಳಿಂದ ದೂರ ಇರಬೇಕು. ಅದನ್ನು ಧರಿಸಿದ ನಂತರ ನಿಯಮಿತವಾಗಿ ಶಿವನನ್ನು ಪೂಜಿಸಿ ಶಿವನ ಮಂತ್ರಗಳನ್ನು ಪಠಿಸುತ್ತಾ ಆರಾಧಿಸಬೇಕು. ಯಾವುದೇ ವ್ಯಕ್ತಿಯಾಗಿರಲಿ, ರುದ್ರಾಕ್ಷಿಯನ್ನು ಧರಿಸುವಾಗ ಈ ಮಂತ್ರವನ್ನು ತಪ್ಪದೆ ಹೇಳಬೇಕು. ಒಂದು ವೇಳೆ ನೀವು ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸ್ತಾ ಇದ್ರಿ ಅನ್ಕೊಳ್ಳಿ, ಶಿವನ ಮಂತ್ರವಾದ ಓಂ ಹ್ರೀಂ ನಮಃ ಅಥವಾ ಓಂ ನಮಃ ಶಿವಾಯ ಈ 2 ಮಂತ್ರಗಳನ್ನು ಪಠಿಸಬೇಕಾಗತ್ತೆ. ಒಂದು ವೇಳೆ ನೀವು ಈ ಮಂತ್ರಗಳನ್ನು ಪಠಿಸುತ್ತಾ ರುದ್ರಾಕ್ಷಿಯನ್ನು ಧರಿಸಿದ್ರೆ ರುದ್ರಾಕ್ಷಿಯ ಶಕ್ತಿ ಸಕ್ರಿಯಗೊಳ್ಳುತ್ತೆ. ಜೊತೆಗೆ ಹೆಚ್ಚಿನ ಪ್ರಯೋಜನಗಳನ್ನು ಕೂಡ ನೀವು ಪಡೆಯಬಹುದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಆದರೆ ಈ ರುದ್ರಾಕ್ಷಿಯನ್ನು ಧರಿಸುವಾಗ ನೀವು ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ತೊಳೆದು ಶಿವನ ವಿಗ್ರಹ ಅಥವಾ ಶಿವನ ಫೋಟೋದ ಮುಂದೆ ಇಟ್ಟು ಓಂ ನಮಃ ಶಿವಾಯ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡಿ ಬಳಿಕ ಅದನ್ನು ಬಲಗೈಯಲ್ಲಿ ಧರಿಸಿ ಅಥವಾ ನಿಮ್ಮ ಕುತ್ತಿಗೆಗೆ ಕಟ್ಟಿಕೊಳ್ಳಿ. ರುದ್ರಾಕ್ಷಿಯನ್ನು ಮಾಲೆಯಂತೆ ಕುತ್ತಿಗೆಯಲ್ಲಿ ಧರಿಸಬಹುದು. ಇದನ್ನು ಬೆಳ್ಳಿ, ಚಿನ್ನ ಅಥವಾ ಕೆಂಪು ದಾರವನ್ನು ಬಳಸಿಕೊಂಡು ಹಾಕಿಕೊಳ್ಬೋದು. ಇಷ್ಟೆಲ್ಲ ಆದಮೇಲೆ ಇದನ್ನು ಯಾವ ದಿನದಂದು ಹಾಕೋಬೇಕು ಅನ್ನೋದನ್ನು ನೆನಪಿನಲ್ಲಿಡೋದು ತುಂಬ ಮುಖ್ಯ. ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸಲು ಅತ್ಯಂತ ಶುಭವಾದ ದಿನ ಅಂದರೆ ಅದು ಸೋಮವಾರ ಅಥವಾ ಗುರುವಾರ ಅಂತ ಹೇಳಲಾಗುತ್ತೆ.
ವಿಶೇಷವಾಗಿ ಶಿವರಾತ್ರಿ ಅಥವಾ ಯಾವುದೇ ಶುಭ ಸಮಯದಲ್ಲಿ ಇದನ್ನು ಧರಿಸೋದು ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ನಿಮಗೆ ನೀಡುತ್ತೆ. ಪಂಚಮುಖಿ ರುದ್ರಾಕ್ಷಿಯನ್ನು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆ ಧರಿಸಿ ಪೂಜಾ ಸ್ಥಳದಲ್ಲಿ ಕುಳಿತು ಅಥವಾ ದೇವರ ಕೋಣೆಯಲ್ಲಿ ಕುಳಿತು ಪೂಜೆ ಮಾಡಿದ ನಂತರ ಅದನ್ನು ಧರಿಸಬೇಕು. ಪಂಚಮುಖಿ ರುದ್ರಾಕ್ಷಿಯು ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿ, ಕೆಟ್ಟ ಕಣ್ಣುಗಳಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಇದು ವ್ಯಕ್ತಿಯ ಸುತ್ತಲೂ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಜೀವನದಲ್ಲಿ ಸಂತೋಷ, ಶಾಂತಿಯನ್ನು ಕಾಪಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ. ನೀವು ಈ ದಿನ ಧರಿಸಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ಈ ಪಂಚಮುಖಿ ರುದ್ರಾಕ್ಷಿ ಧರಿಸೋದ್ರಿಂದ ನಮಗೆ ಸಾಕಷ್ಟು ಆರೋಗ್ಯ ಪ್ರಯೋಜನಗಳು ಕೂಡ ಇದೆ. ಪಂಚಮುಖಿ ರುದ್ರಾಕ್ಷಿಯು ಪಂಚಭೂತಗಳೆಂದು ಗುರುತಿಸಲಾದ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶದ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯಕವಾಗಿದೆ. ಈ ಪಂಚಮುಖಿ ರುದ್ರಾಕ್ಷಿ ಧರಿಸೋದ್ರಿಂದ ಮಾನಸಿಕ ಶಾಂತಿ, ಸ್ಥಿರತೆ ಕೂಡ ದೊರೆಯುತ್ತೆ. ಇನ್ನು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕಂದ್ರೆ, ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಂದ್ರೆ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸೋದು ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸು ಪ್ರಾಪ್ತಿಯಾಗೋಕೆ ಕಾರಣವಾಗುತ್ತೆ. ಗೆಳೆಯರೇ, ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.